ಶುಭೋದಯ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ದುರ್ಗಾಷ್ಟಮಿ ನಡೀತಾ ಇದೆ. ನಿನ್ನೆನ ಇವತ್ತ ಯಾವ ದಿನ ಆಚರಣೆ ಮಾಡಬೇಕು, ದುರ್ಗೆನ ಹೇಗೆ ಪೂಜೆ ಮಾಡಬೇಕು, ಜೊತೆಗೆ ದ್ವಾದಶ ರಾಶಿಗಳ ಈ ವಾರದ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ. ಶ್ರೀ ಮಧ್ವಾಚಾರ್ಯಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ವಾರದ ವಾರ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ವಾರ ಭವಿಷ್ಯದ ಕಡೆ ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಅತಿಯಾದ ಭಯ, ಅಶುಭ ಸುದ್ದಿಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಇಲ್ಲಿ ವ್ಯವಹಾರದಲ್ಲಿ ಯಾರ್ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ದೂರ ಪ್ರಯಾಣದಲ್ಲಿ ಬಹಳಷ್ಟು ನಷ್ಟಗಳನ್ನು ನೀವು ಅನುಭವಿಸಬೇಕಾಗತ್ತೆ. ವಾದ ವಿವಾದಗಳಲ್ಲಿ ಬಹಳಷ್ಟು ಸೋಲನ್ನು ಈ ವಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಆದರೆ ಕುಟುಂಬದಲ್ಲಿ ಪ್ರೀತಿಯ ಒಂದು ವಾತಾವರಣ ನಿಮಗೆ ಲಭ್ಯವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಗೋಪೂಜೆಯನ್ನು ಮಾಡಿ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅಧಿಕ ತಿರುಗಾಟ, ಸುಖ ಭೋಜನ ಪ್ರಾಪ್ತಿ, ಊಟಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆಹಾರ ಅಂತೂ ಸಕಾಲಕ್ಕೆ ಸ್ವೀಕರಿಸ್ತಕ್ಕಂಥ ಒಂದು ಶುಭಯೋಗ, ಇಷ್ಟ ವಸ್ತುಗಳ ಖರೀದಿಯನ್ನು ಮಾಡ್ತಕ್ಕಂಥ ಒಂದು ಶುಭಯೋಗ, ಧನಲಾಭ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಜಯವನ್ನ ಈ ವಾರದಲ್ಲಿ ನೀವು ಅನುಭವಿಸ್ತೀರಾ. ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ಬಹಳಷ್ಟು ಮಿಶ್ರ ಫಲಗಳು ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೋಮವಾರ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಸಹೋದರರಿಂದ ಬಹಳಷ್ಟು ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಾಹನ ಚಾಲನೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ. ಇಲ್ಲ ಅಂತ ಅಂದ್ರೆ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಲಘು ಅಪಘಾತ, ಅಂದ್ರೆ ಸಣ್ಣ ಪುಟ್ಟ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಧಿಕ ನಷ್ಟ, ವ್ಯವಹಾರದಲ್ಲಿ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮಾತೃವಿನಿಂದ ಆಶೀರ್ವಾದ, ಧನ ಸಹಾಯ ಲಭ್ಯವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಸ್ಕಂದಾಯ ನಮಃ ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯ ಅಥವಾ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಮನಸ್ಸಿನಲ್ಲಿ ಈ ವಾರದಲ್ಲಿ ಏನೋ ಒಂದು ರೀತಿಯ ಗೊಂದಲ, ಮನಸ್ಸಿನಲ್ಲಿ ಗೊಂದಲಮಯವಾದ ವಾತಾವರಣ, ಚಂಚಲ ಮನಸ್ಸು, ಆದರೂ ಕೂಡ ಭೂ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಪರಸ್ತ್ರೀಯಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಎಲ್ಲಿ ಹೋದರೂ ಕೂಡ ಅಶಾಂತಿ, ಆಡುವ ಮಾತಿನಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸ್ಥಳ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು, ದಂಡ ಕಟ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಈ ವಾರದಲ್ಲಿ ನೀವು ಫೈನ್ ಕಟ್ಟಲೇಬೇಕಾಗತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆಗಳು, ಯಾರ್ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದೀರೋ, ಅಧಿಕಾರಿಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯಿರಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ತಂದೆ ತಾಯಿಯ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ತೊಂದರೆ. ಈ ವಾರದಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಜಾಯಿಂಟ್ ಪೇನ್, ಕೀಲು ನೋವು ಅಂತ ನಾವೇನು ಹೇಳ್ತೀವಿ, ಜಾಯಿಂಟ್ ಪೇನ್ ಇಂದ ಬಹಳಷ್ಟು ತತ್ತರಿಸ್ತಕ್ಕಂಥದ್ದು ಕಂಡು ಬರುತ್ತೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆ, ಸರ್ಪ ಭಯ, ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನು ಮಾಡ್ತೀರಾ.
ಅಧಿಕ ಹಣವ್ಯಯನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಾ, ಇರ್ತಕ್ಕಂಥ ಹಣವನ್ನೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀರಾ. ಆರೋಗ್ಯದಲ್ಲಿ ಹೇರುಪೇರು, ಯಾರ್ಯಾರು ವಿದ್ಯಾಭ್ಯಾಸದಲ್ಲಿ ಇದ್ದೀರೋ ಅಂತವರಿಗೆ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಶತ್ರು ಬಾಧೆ. ಆದರೆ ತಾಳ್ಮೆ ಅಗತ್ಯ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ, ಅಂಗವಿಕಲ ಮಕ್ಕಳಿಗೆ ವಸ್ತ್ರದಾನವನ್ನ ಮಾಡ್ತಕ್ಕಂಥ, ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ವಾಹನ ಖರೀದಿಯನ್ನ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ತ್ರೀಯರಿಂದ ಶುಭ ಲಾಭ, ಸ್ಥಿರಾಸ್ತಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗ, ಸಾಲ ಮಾಡುವ ಸಂಭವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಲವನ್ನ ಮಾಡಬೇಡಿ, ಅದರಿಂದ ಬಹಳಷ್ಟು ತೊಂದರೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಶೀತ ಸಂಬಂಧವಾದ ರೋಗಗಳು ಆಗಮನವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಆರೋಗ್ಯದ ಕಡೆ ಎಚ್ಚರವನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಪ್ರಿಯ ಜನರ ಭೇಟಿಯನ್ನು ಮಾಡ್ತೀರಾ, ಆದರೆ ಎತ್ತವರನ್ನೇ ದ್ವೇಷವನ್ನ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಖಂಡಿತವಾಗಿ ಎತ್ತವರನ್ನ ಯಾವುದೇ ಕಾರಣಕ್ಕೂ ದ್ವೇಷವನ್ನ ಮಾಡಬೇಡಿ, ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ನಿಮಗೆ ಉಲ್ಬಣವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ, ಕನ್ಯಾಮಣಿಗಳಿಗೆ ಪಾದ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ವೆಂಕಟೇಶ್ ಮೂರ್ತಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಮೂರ್ತಿ ಅವರೇ. ವೆಂಕಟೇಶ್ ಮೂರ್ತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 16/2/72. 16/2/1973. 72. ಸಮಯ ತಿಳಿಸಿ. 8:30 9 ಮೇಡಮ್. ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ ಮೇಡಮ್, ಬುಧವಾರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ವೆಂಕಟೇಶ್ ಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ ಸರ್. ನಮಸ್ಕಾರ ಸರ್. ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡಿದಾಗ ನೀವು ಹುಟ್ಟಿದ್ದು ಬುಧವಾರ, ಹೌದಾ? ಹೌದು ಸರ್, ಬುಧವಾರ. ಶತಭಿಷ ನಕ್ಷತ್ರ, ಕುಂಭರಾಶಿ. ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರಾಹು ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಈಗ ನಿಮಗೆ ಬುಧ ದಶೆ ನಡೀತಾ ಇದೆ. ಆದ್ರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಲಗ್ನ ಮೀನ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ನಿಮ್ಮ ಜಾತಕದ ಪ್ರಕಾರ ನಾವು ಹೇಳಬೇಕು ಅಂತಂದ್ರೆ, ಮಾಡೋ ಕೆಲಸದಲ್ಲಿ ಬಹಳಷ್ಟು ವಿಘ್ನಗಳನ್ನ ಅನುಭವಿಸೋದು, ಅಥವಾ ಮಾಡದೇ ಇರ್ತಕ್ಕಂಥದ್ದನ್ನ ನಿಮ್ಮ ಮೇಲೆ ಹಾಕೊಳ್ತಕ್ಕಂಥದ್ದು, ಯಾರೋ ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು, ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಜಾತಕದಲ್ಲಿ, ಹೌದಾ? ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಿಮ್ಮ ವಾಸಸ್ಥಾನ ಏನಿದೆಯೋ ಆ ವಾಸಸ್ಥಾನದಿಂದ ದಕ್ಷಿಣ ಭಾಗದಲ್ಲಿ ಶಿವನ ಮಂದಿರ ಇದೆ. ಆ ಶಿವನ ಮಂದಿರಕ್ಕೆ ಪ್ರತಿ ಪ್ರದೋಷದಲ್ಲಿ ಕ್ಷೀರಾಭಿಷೇಕಕ್ಕೆ ಕ್ಷೀರದಾನವನ್ನ ಮಾಡ್ತಾ ಬನ್ನಿ. 16 ಪ್ರದೋಷಗಳನ್ನ ಸಂಪೂರ್ಣವಾಗಿ ಮುಗಿಸಿ. ಖಂಡಿತವಾಗಿ ನಿಮ್ಮ ಇಷ್ಟ ಕಾಮ್ಯಾರ್ಥಗಳು ನೆರವೇರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ವೆಂಕಟೇಶ್ ಮೂರ್ತಿ ಅವರೇ. ಮತ್ತೊಬ್ರು ಕಾಲರ್ ಶೋಭಾ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ. ಹಲೋ, ನಮಸ್ಕಾರ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ ಗೊತ್ತಾ? ಹಾ, ಗೊತ್ತು. 7/5/1987. 1987? ಹಾ. ಸರಿ, ಸಮಯ 12 ಗಂಟೆ AM. ಬೆಳಗ್ಗೆ. ಹೌದು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ನಾವು ಮಾಡಿದಾಗ ನೀವು ಹುಟ್ಟಿದ್ದು ಗುರುವಾರ, ಹೌದಾ? ಹಾ, ಹೌದು ಗುರುಜಿ. ನಿಮ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಹಾ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಬುಧ ದಶ. ಆದ್ರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರವಿ ದಶ. ಆದ್ರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಮಕರ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಲಗ್ನಾತ್ ತೃತೀಯ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗ, ಮತ್ತೆ ಏಕಾದಶದಲ್ಲಿ ಶನಿ ಕುಜನ ಕ್ಷೇತ್ರದಲ್ಲಿ ಇದ್ದಾನೆ. ಆಗಾಗ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಯೋಚನೆ ಮನಕ್ಲೇಶ ಅಂತ ನಾವು ಹೇಳ್ತೀವಿ. ಇದರಿಂದ ನಾನಾ ರೀತಿಯ ಸಮಸ್ಯೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೋಸ್ಕರನೇ ನೀವು ಫೋನ್ ಮಾಡಿದ್ದೀರಾ, ಹೌದಾ? ಹೌದು. ಅದಕ್ಕೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೌದಮ್ಮ. ಲಗ್ನಾತ್ ಏಕಾದಶ ಸ್ಥಾನ, ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥ ನಿಧಾನ ಆಗಿದೆಯಾ ಮದುವೆದು? ಹೌದು. ಖಂಡಿತ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನೋಡಿ, ಲಗ್ನಾತ್ ಪಂಚಮ ಸ್ಥಾನದಲ್ಲಿ ಕುಜ ಶುಕ್ರನ ಕ್ಷೇತ್ರದಲ್ಲಿ ಇರುವುದರಿಂದ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸ್ಕಂದ ಹೋಮವನ್ನ ಆಚರಣೆಯನ್ನ ಮಾಡಿ, ಅಂಗಾರಕ ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಹಣೆಯಲ್ಲಿ ಧರಿಸ್ಕೊತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶೋಭಾ ಅವರೇ. ವೀಕ್ಷಕರೇ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ವಾರದ ವಾರ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ವಾರದ ವಾರ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ,
ಈ ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಶರೀರಕ್ಕೆ ಯಾವುದೋ ಒಂದು ಭಾಗಕ್ಕೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸ್ವಲ್ಪ ಜಾಗರೂಕತೆಯಿಂದ ಓಡಾಡ್ತಕ್ಕಂಥದ್ದು, ಜಾಗರೂಕತೆಯಿಂದ ವಾರವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಶಸ್ತ್ರ ಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ. ಮಾತಿನಲ್ಲಿ ಹಿಡಿತವಿರಲಿ, ಮಾತಿನ ಮೇಲೆ ಹಿಡಿತ ಇಟ್ಟು ಮಾತನಾಡಿ. ಎಲ್ಲೋ ಒಂದು ಕಡೆ ಮೃತ್ಯು ಭಯ, ಉದರ ಬಾಧೆ, ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅಲ್ಪ ಲಾಭ, ಯತ್ನ ಕಾರ್ಯಗಳಲ್ಲಿ ವಿಳಂಬ, ಎಲ್ಲೇ ಹೋದರೂ ಅಶಾಂತಿ, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನ 48 ಬಾರಿ ಪ್ರತಿನಿತ್ಯ ಜಪವನ್ನ ಮಾಡಿ ಗಣೇಶನ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಆತ್ಮೀಯರಲ್ಲಿ ಕಲಹ, ಎಲ್ಲೋ ಒಂದು ಕಡೆ ಶತ್ರು ಬಾಧೆ, ಸಹೋದರರಿಂದ ಹಿತವಚನ, ಮಾತಿನ ಮೇಲೆ ಹಿಡಿತವನ್ನ ಇಟ್ಟುಕೊಂಡು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಮಾತಿನ ಮೇಲೆ ಹಿಡಿತ ಇರಲಿ, ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಚಂಚಲ ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ದ್ರವ್ಯ ನಷ್ಟ, ಎಲ್ಲೋ ಒಂದು ಕಡೆ ಸಾಲ ಬಾಧೆ, ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಅತಿಯಾದ ಪ್ರಯಾಣವನ್ನ ನೀವು ಬೆಳೆಸಬೇಕಾಗತ್ತೆ. ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಭೀತಿ, ಆರೋಗ್ಯದಲ್ಲಿ ಏರುಪೇರು, ಅಲ್ಪ ಧನ ಆಗಮನ, ಹಿತಶತ್ರುಗಳಿಂದ ತೊಂದರೆ. ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿರ್ತೀರೋ ಅಂಥವರಿಂದಾನೇ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನೇನೋ ಈ ವಾರದಲ್ಲಿ ನೀವು ಅನುಭವಿಸ್ತೀರಾ. ಹಿರಿಯರಲ್ಲಿ ಭಕ್ತಿ, ಮಾನಸಿಕವಾಗಿ ನೆಮ್ಮದಿ ವಾರಾಂತ್ಯದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಚಿನ್ನ ಆಭರಣ ಪ್ರಾಪ್ತಿ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ಬಂಧುಗಳಿಂದ ಸಹಾಯ, ಟ್ರಾವೆಲ್ಸ್ ಅನ್ನ, ಏಜೆನ್ಸಿಯನ್ನ ಅಥವಾ ಟ್ರಾವೆಲ್ಸ್ ಯಾರ್ಯಾರು ಇಟ್ಟುಕೊಂಡು ಬಿಸಿನೆಸ್ ಅನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳು. ಸಮಾಜದಲ್ಲಿ ಗೌರವ, ಗುರು ಹಿರಿಯರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ದುಡುಕು ಸ್ವಭಾವ, ದುಡುಕುತನದಲ್ಲಿ ಯಾವುದೇ ತೀರ್ಮಾನವನ್ನು ತಗೋಬೇಡಿ, ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ನಾನಾ ವಿಚಾರಗಳಲ್ಲಿ ಆಸಕ್ತಿ, ಧೈರ್ಯದಿಂದ ಕಾರ್ಯಗಳನ್ನ ಮಾಡಿದರೆ ಕಾರ್ಯ ಸಫಲ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ. ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನ ಶುಕ್ರವಾರ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ದಾಂಪತ್ಯದಲ್ಲಿ ಪ್ರೀತಿ ಸಮಾಗಮವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ನಿವೇಶನ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಶುಭ ಯೋಗ. ದ್ರವ್ಯ ರೂಪದ ವಸ್ತುಗಳಿಂದ ಬಹಳಷ್ಟು ಲಾಭ. ಪರರಿಗೆ ವಂಚನೆಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಪಾಪ ಬುದ್ಧಿ ಹೆಚ್ಚಾಗಿ ಉತ್ಪತ್ತಿ ಆಗತ್ತೆ. ಆದರೆ ಶತ್ರು ಬಾಧೆ, ಆದಾಯಕ್ಕಿಂತ ಖರ್ಚನ್ನ ಹೆಚ್ಚಾಗಿ ನೀವು ಮಾಡ್ಕೊಂಡ್ಬಿಡ್ತೀರಾ. ವಾಹನ ಯಾರ್ಯಾರು ಚಾಲನೆಯನ್ನು ಮಾಡ್ತಾ ಇದ್ದೀರೋ ಅಂತವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ವ್ರತ ಧನಹಾನಿಯನ್ನ ಮಾಡ್ಕೊಂಡ್ಬಿಡ್ತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮಿಯ ಅಷ್ಟೋತ್ತರವನ್ನ ಪಾರಾಯಣವನ್ನ ಮಾಡಿ. ಶುಕ್ರವಾರ ಕುಂಕುಮಾರ್ಚನೆಯನ್ನ ಮಾಡಿ ಮಹಾಲಕ್ಷ್ಮಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ನೀವು ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳಷ್ಟು ಮಾತುಕತೆಯನ್ನು ನಡೆಸ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭ್ಯವಾಗ್ತಕ್ಕಂಥ ಉದ್ಯೋಗ ಅವಕಾಶಗಳು ಲಭ್ಯವಾಗುತ್ತೆ. ಸ್ವಂತ ಕೆಲಸಗಳಲ್ಲಿ ಹೆಚ್ಚಾಗಿ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಮಿತ್ರರಿಂದ ನಿಂದನೆ, ದುಷ್ಟ ಚಿಂತನೆಗಳು ಹೆಚ್ಚಾಗಿ ಈ ವಾರದಲ್ಲಿ ನಿಮ್ಮನ್ನ ಕಾಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹೇರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ವ್ಯಾಸಂಗವನ್ನ ಓದ್ತಕ್ಕಂಥ ಕೆಲಸವನ್ನ ಮಾಡಿ. ಕಾರ್ಯ ವಿಳಂಬ, ಅನ್ಯರಲ್ಲಿ ವೈಮನಸ್ಸು. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಶ್ರೀ ಭೂ ವರಾಹಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ. ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ವಸ್ತ್ರದಾನ ಅಥವಾ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಶರಣ್ ನವರಾತ್ರಿಯ ವಿಶೇಷ ದಿನ ಅಂದರೆ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿಯನ್ನ ಆರಾಧನೆ ಮಾಡುವಂಥ ದಿನ. ನೆನ್ನೆನ ಇವತ್ತ ಯಾವತ್ತು ಪೂಜೆ ಮಾಡಬೇಕು, ಪೂಜೆಯ ವಿಧಾನಗಳೇನು ಕೇಳ್ತೀನಿ.
ಗುರುಜಿ, ಇನ್ನು ದುರ್ಗಾಷ್ಟಮಿಯನ್ನ ನಿನ್ನೆ ಮಾಡಬೇಕಾ ಇವತ್ತು ಮಾಡಬೇಕಾ? ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇದೆ. ಯಾವತ್ತು ಮಾಡಬೇಕು, ಹಾಗೆ ದುರ್ಗೆಯ ಆರಾಧನೆಯನ್ನ ಹೇಗೆ ಮಾಡಬೇಕು ತಿಳಿಸ್ಕೊಡಿ. ಸಾರ್ವಜನಿಕರಲ್ಲಿ ಬಹಳಷ್ಟು ಗೊಂದಲಮಯವಾದ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ನಿನ್ನೆ ದುರ್ಗಾಷ್ಟಮಿಯನ್ನ ಮಾಡಿರ್ತಕ್ಕಂಥವರನ್ನ ನಾವು ನೋಡ್ತಾ ಇದ್ದೇವೆ, ಇವತ್ತು ಕೂಡ ಆಚರಣೆಯನ್ನ ಮಾಡ್ತಕ್ಕಂಥವರಿದ್ದಾರೆ. ಆದರೆ ಚಾಂದ್ರಮಾನದ ಪ್ರಕಾರ ಈ ದಿನ ದುರ್ಗಾಷ್ಟಮಿ. ಯಾಕೆಂದ್ರೆ ಸೂರ್ಯ ಉದಯಕ್ಕೆ ಯಾವ ತಿಥಿ ನಮಗೆ ಲಭ್ಯವಾಗುತ್ತೋ ಆ ತಿಥಿಯನ್ನ ಆ ದಿನ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಈ ದಿನ ನಮಗೆ ಸೂರ್ಯ ಉದಯಕ್ಕೆ ಅಷ್ಟಮಿ. ಹಾಗಾಗಿ ಈ ದುರ್ಗಾಷ್ಟಮಿಯನ್ನ ಯಾರು ಈ ದಿನ ಆಚರಣೆಯನ್ನ ಮಾಡ್ತಾರೋ ಅಂತವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಾಪ್ತಿ. ಆದ್ರೆ ಆ ಪೂಜೆಯನ್ನ ಮಾಡ್ತಕ್ಕಂಥ ಒಂದು ವಿಧಾನ ನೋಡಿ. 8ನೇ ಒಂದು ದಿನ ಆಚರಣೆ ಇವತ್ತು ದುರ್ಗಾ ಅಷ್ಟಮಿ. ಅಷ್ಟಮಿ ಅಂತ ಅಂದ್ರೆ ಏನು? 8 ಆಶ್ವೀಜ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಅಷ್ಟಮಿಯ ದಿನದಂದು ನಾವು ಪೂಜೆಯನ್ನ ಮಾಡಬೇಕು. ಇಂದು ದುರ್ಗಾದೇವಿಯ ಪೂಜೆ, ಹೌದಲ್ವಾ? ಈ ದುರ್ಗಾದೇವಿಯ ಪೂಜೆಯನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾವು ಮಾಡಬೇಕು. ಹೇಗೆ? ಭಕ್ತಿ ಭಾವದಿಂದ. ಯಾರೋ ಪಕ್ಕದ ಮನೆಯಲ್ಲಿ ಗೊಂಬೆಯನ್ನ ಕೂರಿಸ್ತಾರೆ, ದುರ್ಗಾಷ್ಟಮಿ ಆಚರಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರದಲ್ಲ. ಭಕ್ತಿ ಭಾವದಿಂದ ಭಕ್ತಿಪೂರ್ವಕವಾಗಿ ನಾವು ಆಚರಣೆಯನ್ನ ಮಾಡಬೇಕು. ಶುದ್ಧ ನೀರಿನಿಂದ ಸ್ನಾನವನ್ನ ಮಾಡಿ ಮೊದಲು ಮಡಿ ಬಟ್ಟೆಯನ್ನ ತೊಟ್ಟು ದೇವಿಗೆ ಶುದ್ಧತೆಯಿಂದ ನೈವೇದ್ಯವನ್ನ ನಿಮ್ಮ ಯಥಾನುಶಕ್ತಿ, ನಿಮ್ಮ ಮನೆಯಲ್ಲಿ ಏನಿದೆಯೋ ಆ ಯಥಾನುಶಕ್ತಿಯನ್ನ ಸಲಕರಣೆಗಳನ್ನ ರೆಡಿ ಮಾಡ್ಕೊಳ್ಳಿ. ಪೂಜೆಗೆ ತಯಾರಿಯನ್ನ ಮಾಡ್ಕೊಳ್ಳಿ. ಪೂಜಾಗೃಹದಲ್ಲಿ ಈ ದುರ್ಗಾದೇವಿಯ ಫೋಟೋ ಅಥವಾ ಮೃತ್ತಿಕಾ ಮೂರ್ತಿ ಅಥವಾ ಒಂದು ಮೂರ್ತಿಯನ್ನ ಇಟ್ಟುಕೊಂಡು ಸಾಂಪ್ರದಾಯಿಕವಾಗಿ ಗೊಂಬೆಯನ್ನ ಇಟ್ಟಿದ್ರೆ ಅದರ ಮಧ್ಯದಲ್ಲಿ ದುರ್ಗೆಯ ಒಂದು ಗೊಂಬೆಯನ್ನ ಇದ್ದೇ ಇರುತ್ತೆ, ಬಿಂಬ. ಆ ಒಂದು ಪ್ರತಿಬಿಂಬಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಪೂಜೆಗೆ ಮುನ್ನ ದೇವಿಯ ಮುಂದೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಆ ದೇವಿಯ ಮುಂದೆ ಪದ್ಮಾಸನದಲ್ಲಿ ಕೂತ್ಕೊಂಡು ಸಂಕಲ್ಪವನ್ನ ಮಾಡಬೇಕು. ಏನಂತ? ದುರ್ಮುಖಿ ನಾಮ ಸಂವತ್ಸರೆ ಶರದೃತು ಆಶ್ವೀಜ ಮಾಸೆ ಶುಕ್ಲ ಪಕ್ಷೆ ಅಷ್ಟಮ್ಯಾಂ ಶುಭದಿತೋ ಪೂರ್ವಾಷಾಢ ನಕ್ಷತ್ರ ಅಂತ ಹೇಳಿ ದೇವಿಗೆ ಷೋಡಶೋಪಚಾರ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು. ಯಾವ ರೀತಿ? ಆ ಷೋಡಶೋಪಚಾರ ಪೂಜೆಯಲ್ಲಿ ಆವಾಹನೆ, ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ವಸ್ತ್ರ ಇವೆಲ್ಲವನ್ನೂ ಕೂಡ ನಾವು ಆ ದೇವಿಗೆ ಅರ್ಪಣೆಯನ್ನ ಮಾಡಬೇಕು. ಅರ್ಪಣೆಯನ್ನ ಮಾಡಿ ಮುಖ್ಯವಾಗಿ ದೇವಿಯ ಸ್ತೋತ್ರಗಳು, ಹಾಡು, ಭಜನೆಗಳಿಂದ ದೇವಿಯನ್ನ ಧ್ಯಾನವನ್ನ ಮಾಡಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಫಲವನ್ನ ನೀಡಿ ನಮಸ್ಕಾರವನ್ನ ಮಾಡಬೇಕು. ಆಗ ಆ ದುರ್ಗಾದೇವಿಯ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ಆ ದುರ್ಗಾದೇವಿಯ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ದುರ್ಗಾದೇವಿಯ ಅನುಗ್ರಹದಿಂದ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ದುರ್ಗಾ ಮಾತೆಯನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ದುರ್ಗಾಷ್ಟಮಿಯ ವಿಶೇಷತೆಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಾರ